ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನಸು ಕ್ರಿಯೇಷನ್. ಇವತ್ತು ನಾನು ಸೌತೆಕಾಯಿಯಲ್ಲಿ ಮಾಡುವಂತಹ ಕರೆ ಅಥವಾ ಕುಕ್ಕುಂಬರ್ ಶೇವ್ ಅಂತ ಕರೀತಾರೆ. ಬಹಳ ರುಚಿಯಾಗಿರುತ್ತೆ, ಹಾಗೆ ಮಾಡೋದು ಕೂಡ ಅಷ್ಟೇ ಸುಲಭ. ಮಳೆಗಾಲಕ್ಕೆ ಏನಾದರೂ ಕ್ರಿಸ್ಪಿಯಾಗಿ ತಿನ್ಬೇಕನ್ಸಿದ್ರೆ ಇದನ್ನು ಮಾಡ್ಕೊತೀನಿ. ಇದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು 1 ಬಟ್ಟಲು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಇಂಗು ಮತ್ತು 1 ಚಮಚ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ 1 ಸೌತೆಕಾಯಿ. ಹಾಗೆ ಇಲ್ಲಿ ನಾನು ಗಾಂಧಾರಿ ಮೆಣಸನ್ನು ತೊಗೊಂಡಿದ್ದೀನಿ. ನೀವು ಯಾವ ಮೆಣಸು ಬೇಕಾದರೂ ಯೂಸ್ ಮಾಡ್ಬೋದು, ಹಸಿ ಮೆಣಸು ಬೇಕಾದರೂ ತೊಗೊಳ್ಬೋದು. ನಾನು ಇಲ್ಲಿ ಗಾಂಧಾರಿ ಮೆಣಸು ತೊಗೊಂಡಿದ್ದೀನಿ. ಖಾರವಾಗಿದ್ದರೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಗಾಂಧಾರಿ ಮೆಣಸನ್ನು ಹಾಕ್ತಾಯಿದ್ದೀನಿ. ಓಕೆ, ಹಾಗಿದ್ದರೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಓಕೆ, ನಾನಿಲ್ಲಿ ಸೌತೆಕಾಯಿಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದರ ರಸವನ್ನು ತೆಕ್ಕೊಳ್ಬೇಕಾಗುತ್ತೆ. ಸೊ ನಾನು ಇದನ್ನು ಕಟ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ನಾನೇನು ಮೆಣಸು ತೊಗೊಂಡಿದ್ದೆ ಅಲ್ಲ, ಸುಜ್ ಮೆಣಸು, ಅದನ್ನು ಕೂಡ ಹಾಕಿ ಇದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಮಿಕ್ಸಿ ಮಾಡ್ಕೊಳ್ತೀನಿ. ಇದರಲ್ಲೇ ನೀರಿನಂಶ ಇರೋದ್ರಿಂದ ನೀರು ಸ್ವಲ್ಪ ಸಾಕಾಗುತ್ತೆ. ಸೊ ಈ ಥರ ಮಿಕ್ಸಿ ಮಾಡ್ಕೊಂಡಾದಮೇಲೆ ನಾನು ಒಂದು ಬೌಲ್ಗೆ ಇದನ್ನು ಸೋಸ್ಕೊಳ್ತಾ ಇದ್ದೀನಿ. ಈ ಥರ ಒಂದು ಸ್ಟ್ರೈನರಿಂದ ಸೋಸ್ಕೊಂಡು ನನಗಿಲ್ಲಿ 1 ರಿಂದ 1.5 ಬೌಲಷ್ಟು ಇದು ಸೌತೆಕಾಯಿದು ರಸ ಸಿಕ್ಕಿದೆ. ನಾನಿಲ್ಲಿ 1 ಬೌಲ್ ಅಕ್ಕಿ ಹಿಟ್ಟಿಗೆ 1.5 ಕಪ್ಪು ಈ ಸೌತೆಕಾಯಿ ರಸವನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೀವು ಕೇವಲ ಸೌತೆಕಾಯಿ ರಸ ಅಲ್ಲ, ಸೌತೆಕಾಯಿನೂ ಕೂಡ ಮಿಕ್ಸ್ ಮಾಡ್ಬೋದು, ಆ ಥರ ಮಿಕ್ಸಿ ಮಾಡಿಬಿಟ್ಟು. ಆದರೆ ಅದು ಅಷ್ಟೊಂದು ಚೆನ್ನಾಗಿ ಆಗಲ್ಲ, ಸ್ವಲ್ಪ ಕ್ರಿಸ್ಪಿಯಾಗಿ ಬರೋದಿಲ್ಲ, ಮೆದುವಾಗಿಬಿಡುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಇದರದ್ದು ರಸ ಮಾತ್ರ ತೊಗೊಳ್ತಾ ಇದ್ದೀನಿ. ಓಕೆ, ನಾನಿಲ್ಲಿ ಒಂದು ಬಾಣಲೆ ಇಟ್ಕೊಂಡು ಇದಕ್ಕೆ ನಾನು ಮಿಕ್ಸಿ ಮಾಡ್ಕೊಂಡಿರುವಂತಹ ಸೌತೆಕಾಯಿ ರಸವನ್ನು ಆ್ಯಡ್ ಮಾಡ್ತಾ ಇದ್ದೀನಿ. 1.5 ಕಪ್ ಇಲ್ಲಿ ರಸವನ್ನು ತೊಗೊಂಡಿದ್ದೀನಿ. ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಚಮಚ ಜೀರಿಗೆ, ಹಾಗೆ 1 ಚಿಟಿಕೆಯಷ್ಟು ಇಂಗು ಎಲ್ಲವನ್ನು ಹಾಕಿ ನೀಟಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಇವಾಗ ಇದು ಕುದಿ ಬರ್ತಾ ಇದೆ. ಇದು ಕುದಿ ಬಂದ ತಕ್ಷಣವೇ ನಾವು ಅಕ್ಕಿ ಹಿಟ್ಟನ್ನು ಹಾಕಬೇಕಾಗುತ್ತೆ. 1 ಬೌಲ್ ಅಕ್ಕಿ ಹಿಟ್ಟು. ಅದಕ್ಕೆ ನಾನು ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಬೇಕು ಇದನ್ನು, ಹೈ ಫ್ಲೇಮ್ ಬೇಡ. ಸೊ ಈಗ ಅಕ್ಕಿ ಹಿಟ್ಟು ಹಾಕಾದಮೇಲೆ ಇದನ್ನು ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಸಪೋಸ್ ಹಸಿಮೆಣಸನ್ನು ಬಳಸ್ತಾ ಇಲ್ಲ ಅಂದರೆ ಖಾರದ ಪುಡಿ ಬೇಕಾದ್ರೂ ಆ್ಯಡ್ ಮಾಡ್ಕೊಳ್ಬೋದು. ನಾವೇ ನೀರು ಕುದಿಸ್ತಾ ಇರ್ತೀವಲ್ಲ ಆವಾಗಲೇ ಖಾರದ ಪುಡಿ ಹಾಕ್ಕೋಬೇಕಾಗುತ್ತೆ. ಬಟ್ ಕರೆ ಸ್ವಲ್ಪ ಕೆಂಪು ಬಣ್ಣದಲ್ಲಿ ಬರುತ್ತೆ ಆವಾಗ. ಸೊ ಇದು ಸ್ವಲ್ಪ ಗ್ರೀನ್ ಕಲರಲ್ಲಿ ಇರುತ್ತೆ. ಸೊ ಇದನ್ನು ನಾನು ನೀಟಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಇದನ್ನು ನಾನು ಸ್ಟೌವಿಂದ ಕೆಳಗಡೆ ಇಳಿಸ್ಬಿಟ್ಟು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ತಣ್ಣಗಾಗಬೇಕು. ನಾವೇನು ರೊಟ್ಟಿ ಹಿಟ್ಟು ಮಾಡ್ತೀವಲ್ಲ, ರೊಟ್ಟಿ ಮಾಡಬೇಕಾದ್ರೆ ಆ ಹದಕ್ಕೆ ಬಂದರೆ ಸಾಕು. ಈ ಥರ ಬೇಕಿದ್ದರೆ ನೀವು ಈ ಸ್ವಲ್ಪ ಮೆದುವಾಯಿತು ಅನಿಸಿದ್ರೆ ಅದ್ರ ಮೇಲಿಂದ ಒಣ ಅಕ್ಕಿ ಹಿಟ್ಟನ್ನು ನೀವು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಓಕೆ, ಇದನ್ನು ನಾನು ಇನ್ನೊಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನೀಟಾಗಿ ಕೈಯಿಂದ ನಾದ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ ಇದು. ಸೊ ಇವಾಗ ಹಿಟ್ಟೆಲ್ಲ ನಾದಾಗಿದೆ. ಈಗ ನೋಡಿ, ಈ ಶೇಪ್ಗೆ ಮಾಡಿಕೊಂಡು ಇದನ್ನು ನಾವು ಚಕ್ಕಲಿ ಮಾಡುವಂತಹ ಒರಳಲ್ಲಿ ಹಾಕ್ಕೊಂಡು ಕರೆನ ಮಾಡಬೇಕಾಗುತ್ತೆ. ಓಕೆ, ನಾನಿಲ್ಲಿ ಚಕ್ಕಲಿ ಮಾಡುವಂಥ ಚಕ್ಕಲಿ ಒರಳನ್ನು ತೊಗೊಂಡಿದ್ದೀನಿ. ಈ ಥರ ಶೇಪಲ್ಲಿರುವಂಥದ್ದು ಕರೆ ಮಾಡಲಿಕ್ಕೆ ಬಳಸ್ತೀವಲ್ಲ, ಅದನ್ನು ನಾನಿಲ್ಲಿ ಸ್ವಲ್ಪ ಇದಕ್ಕೆ ಎಣ್ಣೆಯನ್ನು ಹಚ್ಕೊಂಡು ಇದರೊಳಗೆ ಹಿಟ್ಟನ್ನು ಹಾಕಿ ಕರೆಯನ್ನು ರೆಡಿ ಮಾಡ್ತಾಯಿದ್ದೀನಿ. ಓಕೆ, ನಾನಿಲ್ಲಿ ಹಿಟ್ಟನ್ನು ತೊಗೊಂಡು ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು, ಎಷ್ಟು ಹಿಡಿಯುತ್ತೋ ಅಷ್ಟು ಹಿಟ್ಟನ್ನು ಹಾಕಿ ಇದರೊಳಗೆ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಎಣ್ಣೆನೂ ಕೂಡ ಕಾಯಲಿಕ್ಕೆ ಇಟ್ಟಿದ್ದೆ. ಈಗ ನಿಧಾನಕ್ಕೆ ಕರೆನ ಹಾಕ್ಕೊಳ್ಳೋಣ. ಸೊ ಇವಾಗ ಎಣ್ಣೆ ಕಾದಿದೆ. ನಾನೀಗ ಬಂಡಿಗೆ ಈ ಕರೆಗಳನ್ನು ಬಿಡ್ತಾ ಇದ್ದೀನಿ. ಸೊ ನೋಡಿ, ಈ ಥರ ನಿಧಾನಕ್ಕೆ ನಿಮ್ಗೆ ಎಷ್ಟು ಅಗಲಕ್ಕೆ ಬೇಕೋ ಅಷ್ಟು ದೊಡ್ಡದಾಗಿ ಇದನ್ನು ಬಿಟ್ಕೊಳ್ಬೋದು. ಇದು ಬೇಯಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಯಾಕಂದರೆ ಸ್ವಲ್ಪ ಸೌತೆಕಾಯಿ ಹಾಕಿರೋದ್ರಿಂದ ನೀರಿನ ಅಂಶ ಇರೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬಟ್ ತಿನ್ನಲಿಕ್ಕೆ ತುಂಬ ಟೇಸ್ಟಾಗಿರುತ್ತೆ. ಇದು ಸ್ವಲ್ಪ ನಸು ಕಂದು ಬಣ್ಣ ಬರುತ್ತೆ. ಆ ಟೈಮಲ್ಲಿ ಇದನ್ನು ತಿರುಗಿ ಹಾಕ್ಕೊಳ್ಬೇಕು.
ಸೊ ಇವಾಗ ನೋಡಿ ಬಬಲ್ಸ್ ಎಲ್ಲ ಕಂಪ್ಲೀಟಾಗಿ ಸ್ಟಾಪ್ ಆಗಿದೆ. ಸೊ ಇವಾಗ ಇದಾಗಿದೆ ಅಂತ ಅರ್ಥ. ಈ ಸೇವಲ್ಲಿ ಇದು ಸ್ವಲ್ಪ ಗ್ರೀನಿಶ್ ಆಗೇ ಇರುತ್ತೆ, ಇದು ರೆಡ್ ಕಲರ್ ಇರೋದಿಲ್ಲ, ಯಾಕಂದ್ರೆ ನಾವು ಸೌತೆಕಾಯಿ ಹಾಕಿರೋದ್ರಿಂದ. ಓಕೆ, ನಾನಿವಾಗ ನೆಕ್ಸ್ಟ್ ಬ್ಯಾಚನ್ನು ಮತ್ತೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇವಾಗ ಎಲ್ಲವೂ ಕೂಡ ರೆಡಿಯಾಗಿದೆ. ನಾನು ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ಮನೆಯಲ್ಲಿ ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ. ನಾರ್ಮಲ್ ಎಲ್ಲ ಸೇವ್ಗಿಂತಲೂ ಇದು ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನನಗಿಲ್ಲಿ 1 ಬೌಲ್ ಅಕ್ಕಿ ಹಿಟ್ಟಿಗೆ ನೋಡಿ 6ರಿಂದ 7 ಬ್ಯಾಚ್ ಮಾಡಿದ್ದೀನಿ. ನಾನು 7 ಬ್ಯಾಚ್ ಅಷ್ಟು ಮಾಡಿದ್ದೀನಿ. ಸೊ ಇಷ್ಟು ಕರೆಗಳು ರೆಡಿಯಾಗಿದೆ. ಸೊ ನೋಡಿ, ಅಷ್ಟೇ ಕಡಿಮೆ ಹಿಟ್ಟಲ್ಲಿ ನಮಗೆ ಎಷ್ಟೊಂದು ಕರೆಗಳು ರೆಡಿ ಆಯಿತು. ಓಕೆ ನೋಡಿ, ಇದನ್ನು ಕೈಯಿಂದ ನಾನೀಗ ಕಟ್ ಮಾಡಿದಾಗ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ, ಅದನ್ನು ನೋಡಿದ್ರೇ ತಿನ್ಬೇಕನ್ಸುತ್ತೆ. ಸೊ ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ. ಮಳೆಗಾಲದಲ್ಲಿ ಏನಾದರೂ ತಿನ್ಬೇಕನ್ನಿಸ್ದಾಗ ಕ್ರಿಸ್ಪಿಯಾಗಿ ಇದನ್ನು ಒಮ್ಮೆ ಟ್ರೈ ಮಾಡಿ ಮಾಡ್ಕೊಂಡು ತಿನ್ನಿ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಹಾಗೆ ನೀವೇನಾದರೂ ಹೊಸದಾಗಿ ನನ್ನ ವೀಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.